ತಾಯಿಯಂತೆ ಮಗಳು. ನಿಮ್ಮ ಬುದ್ಧಿನೇ ಕಲ್ತಿದ್ದಾಳೆ ನಿಮ್ಮ ಮಗಳು ಬೇಬಿ. ವಯಸ್ಸು 35 ಆಯಿತು, ಇನ್ನು ಬೇಬಿ ಅಂತೆ. ಅಲ್ರಿ, ಇನ್ನೊಬ್ರು ಮನೆಗೆ ಬಂದಿದ್ದೀರಾ, ಅವ್ರನ್ನ ಕೇಳಿ ಪದಾರ್ಥಗಳನ್ನ ತಗೋಬೇಕು ಅಂತ ಗೊತ್ತಾಗಲ್ವಾ? ಸೀದಾ ಹೋಗಿ ದಿಮ್ಮನ್ನು ತಗೊಂಬಂದು ಹಾಸ್ಕೊಂಡು ಮಲ್ಕೊಂಡ್ಬಿಡೋದಾ? ಅದು ದಿಂಬಿಲ್ದೆ ನನಗೆ ನಿದ್ದೆ ಬರಲ್ಲ, ಅದಕ್ಕೆ. ಕರೆಕ್ಟು. ಆದರೆ ಇದು ನನ್ನ ದಿಂಬು. ಬೇರೆಯವ್ರು ಇದ್ರಲ್ಲಿ ತಲೆ ಇಟ್ಟು ಮಲಗಿದ್ರೆ ನನಗೆ ನಿದ್ದೆ ಬರಲ್ಲ. ಏನು ಮಾಡೋಣ? ಈಗ ನೀವು ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ ಕಂಪ್ನಿ ಓನರ್ ಅಲ್ಲ. ದಿನ ಬೆಳಗ್ಗೆ ಇದ್ದು ಇದನ್ನೊಂದ್ಸಲ ಹೇಳ್ಕೊಳ್ಳಿ. ಆಗ ಹೇಗಿರಬೇಕು, ಎಷ್ಟಲ್ಲಿರಬೇಕು ಅನ್ನೋದೆಲ್ಲ ಅಭ್ಯಾಸ ಆಗುತ್ತೆ. ನೆನ್ನೆ ಮಹಾರಾಜರೇ ಇರ್ಬೋದು, ಇವತ್ತು ಬರಿಗಯ್ಯನಾ? ಎಲ್ಲ ಜೋಪಾನ ಮಾಡಿಡ್ಬೇಕು. ಕೊಡ್ರಿ ದಿಮ್ನ. ಯಾಕೆ ಕೊಡಬೇಕು? ನೀನು ಕತ್ತಿನೋ ನಿಮ್ಮಮ್ಮ ಕದ್ದು ಮಲಗಲಿ. ನಿಮ್ಮ ರೂಮಲ್ಲಿ ಬೇಕಾದಷ್ಟು ದಿಮ್ಗಳಿದೆಯಲ್ಲ, ಅದನ್ನ ತಗೊಳ್ಳಿ. ಇದು ನಮ್ಮಮ್ಮಂಗೆ ಬೇಕು. ನಿಮ್ಮಮ್ಮನಿಗೆ ಬೇಕಾದ್ರೆ ಅಂಗಡಿಯಿಂದ ಹೊಸ್ದಾಗಿ ತಂದ್ಕೊಡು. ನಿನ್ನ ಕೈಲಿ ಕಿಸಿಯಕ್ಕಾಗ್ಲಿಲ್ವಾ? ಇದಾನಲ್ಲ ನಾನು ಅಳಿಯ ಅನ್ನಿಸ್ಕೊಂಡವನು, ನೀನು ಮುದ್ದಿನ ಮಗ ಶ್ರೀನಿಧಿ, ಅವನಿಗೆ ತಂದ್ಕೊಡೋದಕ್ಕೆ ಹೇಳೋ. ಇರೋದಕ್ಕೆ ಜಾಗ ಕೊಟ್ಟಿದ್ದೀನಿ, ಸಕಲ ಸವಲತ್ತುಗಳನ್ನ ಕೊಡ್ತೀನಿ ಅಂತ ನಾನೇನು ಬರ್ಕೊಟ್ಟಿರ್ಲಿಲ್ಲ. ಮನೆ ಖರ್ಚಿಗೆ ಅಂತ 5,000 ರೂಪಾಯಿ ಕೊಟ್ಟಿಲ್ವಾ ನಿಮ್ಗೆ? ಇನ್ನೇನ್ರಿ ನಿಮ್ದು ಪ್ರಾಬ್ಲಮ್? ಅವ್ನು ಕೊಟ್ಟಿರೋ 5,000 ನಿಮ್ಗಳು ಊಟ ತಿಂಡಿಗೆ ಸಾಕಾಗೋದಿಲ್ಲ. 6 ಜನ ಇದ್ದೀರಿ, ಅವನನ್ನು ಸೇರಿ 1 kg ಬೇಳೆ 230 ರೂಪಾಯಿ, 1 ಹೊತ್ತಿಗೆ 3/4 kg ಬೇಳೆ, 2 ಸೇರು ಅಕ್ಕಿ ಬೇಯಬೇಕು. ಇನ್ನು ಅದನ್ನ ಬಿಟ್ಟು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದೆಲ್ಲ ಸೇರಿ ತಿಂಗಳಿಗೆ 12,000 ರೂಪಾಯಿ ಆಗುತ್ತೆ ದಿನಸಿಗೆ.